ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ದಿಸ್ ಇಸ್ ಯಶಸ್ವಿನಿ. ಒಂದು ಚಿಕ್ಕದು ಟ್ರೈಪಾಡ್ ತೊಗೊಂಡಿದ್ದೆ ಗೈಸ್, ಬಿಕಾಸ್ ನಾನು ಸ್ಟಾರ್ಟಿಂಗ್ ವಿಡಿಯೋ ಮಾಡಬೇಕಾದ್ರೆ ನನ್ನ ಹತ್ರ ಏನಂದರೆ ಏನು ಇರಲಿಲ್ಲ. ಟ್ರೈಪಾಡ್ ತೊಗೊಳ್ಬೇಕು ಅಂತ ಅನ್ನಿಸ್ತಿತ್ತು, ಬಟ್ ತೊಗೊಳ್ಳೋಣ ಬಿಡು ಅಂತ ಅಂದ್ಕೊತಿದ್ದೆ. ಸೊ ಹಾಗೋ ಹಿಂಗೋ ಮಾಡಿ ಇದೊಂದು ಟ್ರೈಪಾಡ್ ತೊಗೊಂಡೆ ಗೈಸ್. ಇದು ಚಿಕ್ಕದು, ಇದೂ ಅಷ್ಟೇ 300 ರೇಂಜಲ್ಲೇ ಸಿಗ್ಬಿಡುತ್ತೆ ಗೈಸ್. ಇದು ತೋರಿಸ್ತೀನಿ ರೀ. ಸೊ ಈ ರೀತಿ ಇದು ಸ್ಟ್ರೆಚಬಲ್, ಈ ರೀತಿ ಫೋಲ್ಡ್ ಮಾಡೋದು, ಹಾಗೆ ಈ ರೀತಿ ಎತ್ಕೊಳ್ಬೋದು ನಾವು. ಇಲ್ಲಿ ಒಂದು ಸ್ಟ್ಯಾಂಡ್ ಕೊಟ್ಟಿದ್ದಾರೆ, ಈ ರೀತಿ ನಾವು ಓಪನ್ ಮಾಡ್ಕೊಳ್ಬೋದು. ನೋಡ್ತಿದ್ದೀರಲ್ಲ, ಈ ರೀತಿ ಓಪನ್ ಮಾಡಿಕೊಂಡು ಈ ರೀತಿ ಪ್ಲೇಸ್ ಮಾಡ್ಕೊಳ್ಬೋದು ಎಲ್ಲಂದರೆ ಅಲ್ಲಿ. ಹಾಗೆ ಇಲ್ಲಿ ನಾವು ಫೋನ್ನ ಫಿಟ್ ಮಾಡ್ಕೊಳ್ಬೋದು ಇಲ್ಲಿ. ಸೊ ಈ ರೀತಿ ಫೋನ್ನ ಫಿಟ್ ಮಾಡ್ಕೊಬೋದು. ಇದು ಬಂದು ಲೈಟ್ ಬರುತ್ತೆ ಗೈಸ್. ಇವಾಗ ಚಾರ್ಜಿಂಗ್ ಖಾಲಿ ಆಗಿಬಿಟ್ಟಿದೆ ಅನಿಸುತ್ತೆ, ಬರ್ತಿಲ್ಲ. ಚಾರ್ಜ್ ಪಿನ್ ಪಾಯಿಂಟ್ ಕೂಡ ಇದೆ ಗೈಸ್, ಇಲ್ಲೆಲ್ಲೋ ಇದೆ. ಇಷ್ಟೇ, ಇದು ಚಿಕ್ಕ ಟ್ರೈಪಾಡು. ಹಿಂಗೆ ಇಟ್ಕೊಂಡು ಹಾಯ್ ಈ ರೀತಿ ಮಾತಾಡ್ಬೋದು. ಹಾಗೆ ಇಲ್ಲಿ ವೈಫೈ ಇದು ಕೊಟ್ಟಿದ್ದಾರೆ ಫೋಟೋಸ್ ತೊಗೊಳೋದಕ್ಕೆ. ವೈಫೈ ಆರಾಮಾಗಿ ಕನೆಕ್ಟ್ ಮಾಡ್ಕೊಬೋದು ನಾವು. ಈ ಥರ ಎತ್ಕೊಂಡು ಈ ರೀತಿ ಸೆಲ್ಫಿ ಸ್ಟಿಕ್ ಬರುತ್ತೆ ಅಲ್ಲ, ಸೊ ಸೆಲ್ಫಿ ಸ್ಟಿಕ್ ಥರನೇ ನಾವು ಫುಲ್ ಮೇಲೆ ಎತ್ಬೋದು. ಸೊ ನೋಡಿ, ಇಷ್ಟು ಉದ್ದ ಬರುತ್ತೆ. ಅಷ್ಟೇ ಗೈಸ್, ಸೆಲ್ಫಿ ಸ್ಟಿಕ್ ಥರ ನಾವು ಯೂಸ್ ಮಾಡ್ಕೊಬೋದು. ಇಲ್ಲಿ ಇದು ಬಂದಿದೆ, ವೈಫೈ ಕನೆಕ್ಟ್ ಮಾಡಿಕೊಂಡು ಫೋಟೋಸ್ ಪ್ರೆಸ್ ಮಾಡ್ಬೋದು. ಸೊ ಇಲ್ಲಿ ಬಟನ್ ಇದೆ, ಕಾಣಿಸ್ತಿದೆಯಾ ನಿಮಗೆ? ಇದು ಪ್ರೆಸ್ ಮಾಡಿದರೆ, ಈ ರೀತಿ ಪ್ರೆಸ್ ಮಾಡಿದ್ರೆ ಫೋಟೋಸ್ ಕ್ಲಿಕ್ ಆಗುತ್ತೆ. ಸೊ ಎಲ್ಲ ಇಟ್ಕೊಂಡಿರ್ತೀವಲ್ಲ, ಈ ರೀತಿ ಪ್ರೆಸ್ ಇಟ್ಕೊಂಡ್ರೆ ಫೋಟೋಸ್ ಕ್ಲಿಕ್ ಆಗುತ್ತೆ ಗೈಸ್. ಬಟ್ ಇದು ಕನೆಕ್ಟ್ ಮಾಡೋಕ್ಕೆ ನನಗೆ ಗೊತ್ತಿರಲಿಲ್ಲ, ಹಾಗಾಗಿ ನಾನು ಕನೆಕ್ಟ್ ಮಾಡಿ ನೋಡಿಲ್ಲ. ಬಟ್ ಕ್ವಾಲಿಟಿ ಚೆನ್ನಾಗಿದೆ ಗೈಸ್. ನಾನು ತೊಗೊಂಡು 1 ವರ್ಷ ಆಯಿತು ಅನಿಸುತ್ತೆ. ಇದು ಚೆನ್ನಾಗಿದೆ. ಇದಾದಮೇಲೆ ಟ್ರೈಪಾಡ್ ಆದಮೇಲೆ ಸ್ಟಿಕ್ಕರ್ಸ್ ತೊಗೊಂಡಿದ್ದೆ ಗೈಸ್. ಅಂದರೆ ಬಟ್ಟೆ ಏನಾದರೂ ನೀವು ಹಾಕ್ಕೊಳ್ಳೋ ಡ್ರೆಸ್ ಏನಾದರೂ ಕಂಫರ್ಟಬಲ್ ಇಲ್ಲ ಅಂತಂದರೆ ನೀವು ಆರಾಮಾಗಿ ಇಲ್ಲಿ ಸ್ಟಿಕ್ ಮಾಡಿಕೊಂಡು ಇದ್ರ ಮೇಲೆ ಈ ಬಟ್ಟೆ ಮೆಚ್ಚಿದ್ರೆ ಅದು ನೀಟಾಗಿ ಸ್ಟಿಕ್ ಆಗುತ್ತೆ, ಏನೂ ಕದಲೋದಿಲ್ಲ. ಸ್ಯಾರಿ ಸ್ಟಿಕ್ಕರ್ಸ್ ಎಲ್ಲನೂ ಬರುತ್ತಲ್ವ, ಸೊ ಇದ್ರದ್ದು ಲಿಂಕ್ ನಾನು ಕೊಟ್ಟಿರ್ತೀನಿ ಕೆಳಗೆ, ಬೇಕಾದ್ರೆ ಒಂದು ಓಪನ್ ಮಾಡಿ ತೋರಿಸ್ತೀನಿ ರೀ. ನೋಡಿ, ಈ ರೀತಿ ಕೊಟ್ಟಿರ್ತಾರೆ. ಇದನ್ನು 4 ಪೀಸಸ್ ಆಗಿ ಡಿವೈಡ್ ಮಾಡ್ಬೋದು. ಸೊ ನೋಡಿ, ಇಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ಬೋದು, ಇಲ್ಲಾಂದರೆ 2 ಪೀಸಸ್ ಆಗಿ ಕಟ್ ಮಾಡ್ಕೊಳ್ಬೋದು. ಕಟ್ ಮಾಡಿಕೊಂಡು ಈ ರೀತಿ ಓಪನ್ ಮಾಡ್ಕೊಳ್ಬೇಕು. ಓಪನ್ ಮಾಡಿಕೊಂಡು ಇಲ್ಲಿ ತೋರಿಸ್ತೀನಿ ರೀ, ಒಂದು ನಿಮಿಷ. ಇಲ್ಲಿ ಪ್ಲೇಸ್ ಮಾಡಬೇಕು. ಇಲ್ಲಿ ಈ ರೀತಿ ಮಾಡಿಕೊಂಡು ಇಲ್ಲಿ ಮೇಲೆಗಡೆ ಒಂದು ಸ್ಟಿಕ್ಕರ್ ಬರುತ್ತೆ, ಈ ರೀತಿ ತೆಗೆದು ಈ ರೀತಿ ಅಂಟಿಸೋದು ಗೈಸ್. ಸೊ ನೋಡಿ, ಈ ರೀತಿ ಅಂಟಿಸ್ಬಿಟ್ರೆ ಬರಲ್ಲ ಗೈಸ್ ಅದು. ಇದನ್ನು ಇನ್ನೊಂದಕ್ಕೂ ಯೂಸ್ ಮಾಡ್ಕೊಬೋದು ಗೈಸ್. ನಾವು ಐಲೈನರ್ಸ್ ಹಾಕ್ತೀವಲ್ಲ, ವಿಂಗ್ ಐಲೈನರ್ ಎಲ್ಲನೂ ಆಗಬೇಕಂದ್ರೆ ಇದನ್ನು ಆರಾಮಾಗಿ ಈ ರೀತಿ ಸ್ಟಿಕ್ ಮಾಡಿಕೊಂಡು ಆರಾಮಾಗಿ ವಿಂಗ್ ಐಲೈನರ್ ಮಾಡಿಕೊಂಡು ಮತ್ತೆ ತೆಗ್ದಾಕ್ಬೋದು ಗೈಸ್. ವೆರಿ ಈಸಿ ಅಲ್ವಾ? ಚೆನ್ನಾಗಿದೆ ಅಂತ ನಾನು ಅದಕ್ಕೆ ಬೈ ಮಾಡಿದ್ದು. ಸೊ ಇದರಲ್ಲಿ ಬಂದು ಟೋಟಲ್ 200 ಪೀಸಸ್ ಇರುತ್ತೆ ಗೈಸ್. ನಮಗೆ 3 ಕೊಡ್ತಾರೆ. ಸೊ ನೋಡ್ಬೋದು, 3 ಕೊಡ್ತಾರೆ. 3ಯಲ್ಲಿ 200 ಪೀಸಸ್ ಇರುತ್ತೆ ಗೈಸ್.
ಸೊ ಇದಾದಮೇಲೆ ನಾನು ಬಟ್ಟೆ ತೋರಿಸ್ಬೇಕು. ನಾನು ಬಟ್ಟೆನೂ ಮೀಶೋಯಿಂದ ಪರ್ಚೇಸ್ ಮಾಡಿದ್ದೀನಿ. ಬಟ್ಟೆನೂ ತೋರಿಸ್ತೀನಿ ಬನ್ನಿ ಗೈಸ್. ಇನ್ನೊಂದು ಗೈಸ್, ಬಟ್ಟೆ ತೋರ್ಸೋಕ್ಕಿಂತ ಮುಂಚೆ ಕ್ಯಾಪ್ ಏನಕ್ಕೆ ಹಾಕ್ಕೊಂಡಿದ್ದೀಯಾ ಅಂತ ಡೌಟ್ ಬರ್ಬೋದು. ತುಂಬ ಕೋಲ್ಡ್ ಇದೆ ಇವಾಗ, ತುಂಬ ಗಾಳಿ ಅಂದರೆ ಗಾಳಿ, ತುಂಬ ಕೋಲ್ಡ್ ಇದೆ. ಒಳಗಿದ್ರೂ ನಾನು ಆಚೆ ಇರೋ ಥರ ಫೀಲೇ ಇದೆ. ಬಿಕಾಸ್ ಇಲ್ಲಿ ವಿಂಡೋ ಇದೆ, ವಿಂಡೋ ಯಾವಾಗೂ ಓಪನ್ನೇ ಇರಬೇಕು, ಕ್ಲೋಸ್ ಮಾಡಬಾರ್ದು. ಅದಕ್ಕೆ ವಿಂಡೋ ಓಪನ್ ಇರೋದ್ರಿಂದ ನಾನು ಹಾಕ್ಕೊಂಡಿದ್ದೀನಿ ಅಷ್ಟೇ ಕ್ಯಾಪು. ತುಂಬ ಚಳಿ ಆಗ್ತಿತ್ತು ಅಂತ ಅದಕ್ಕೆ ಸ್ವೆಟರ್ ಕೂಡ ಹಾಕ್ಕೊಂಡಿದ್ದೀನಿ ಗೈಸ್. ಸೊ ಬನ್ನಿ, ಲೇಟ್ ಮಾಡ್ತೀರಾ, ಈಗ ಬಟ್ಟೆನ ನೋಡೋಣ. ಸೊ ರೆಡಿಮೇಡ್ ಬ್ಲೌಸ್ ಪೀಸ್ ಗೈಸ್, ಅಂದರೆ ಬ್ಲೌಸ್ ಪೀಸ್ ಅಲ್ಲ, ರೆಡಿಮೇಡ್ ಬ್ಲೌಸ್, ಸ್ಟ್ರೆಚಬಲ್ ಬ್ಲೌಸ್ ಗೈಸ್ ಇದು. ಸೊ ನೋಡ್ತಿರ್ಬೋದು, ಈ ರೀತಿ ನಾನು ಬ್ಲ್ಯಾಕ್ ಒಂದು ಹಾಗೆ ರೆಡ್ ಒಂದು ತೊಗೊಂಡಿದ್ದೀನಿ. ಓಪನ್ ಮಾಡಿ ತೋರಿಸ್ತೀನಿ. ಸೊ ನೋಡಿ, ಈ ರೀತಿ ಬರುತ್ತೆ. ಹಾಗೆ ಸ್ಟ್ರೆಚಬಲ್ ಕೂಡ. ಸ್ಟ್ರೆಚಬಲ್ ಬ್ಲೌಸ್ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ಬಟ್ ಲಿಟಲ್ ಬಿಟ್ ಆಫ್ ಟ್ರಾನ್ಸ್ಪರೆಂಟ್ ಇದೆ, ಇದು ನೋಡ್ತಿರ್ಬೋದು, ಟ್ರಾನ್ಸ್ಪರೆಂಟ್ ಇದೆ. ನಾವೇನಾದರೂ ಒಳಗಡೆ ಪೆಟಿಕೋಟ್ ಹಾಕಂಗಿದ್ರೆ ಇದು ಬೇಡ ಅಂತ ನನ್ನ ಸಜೆಷನ್. ನಿಮ್ಗೇನಾದ್ರು ಇಷ್ಟ ಆದರೆ ತೊಗೊಬೋದು, ನಿಮ್ಮ ಇಷ್ಟ ಗೈಸ್. ಬಟ್ ಇದು ಕ್ಲಾತ್ ಕ್ವಾಲಿಟಿ ಚೆನ್ನಾಗಿದೆ. ಅಜ್ಜಿ ಅಂದ್ರೆ ಇರ್ತಾರಲ್ವ, ಸೊ ಅವ್ರಿಗೆ ಬೆಸ್ಟ್ ಅಂತ ಹೇಳ್ತೀನಿ. ಅವ್ರಿಗೆ ಫ್ರೀ ಆಗು ಇರುತ್ತೆ, ಕಂಫರ್ಟಬಲ್ ಆಗು ಇರುತ್ತೆ, ಚೆನ್ನಾಗೂ ಇದೆ. ಹಾಗಾಗಿ ಅವರಿಗೆ ಓಕೆ ಆಗುತ್ತೆ. ನಾನು ಇದು ಯೂಸ್ ಮಾಡಲ್ಲ. ನಾನು ಒಂದು ಸ್ವೆಟರ್ ತೊಗೊಂಡಿದ್ದೆ, ಇದು ಗೈಸ್ ಸ್ವೆಟರ್. ಇದಕ್ಕೆ ಪಾಕೆಟ್ ಸಹ ಬಂದಿದೆ, ಪಾಕೆಟು ಇದೆ, ಹಾಗೆ ಜಿಪ್ ಕೂಡ ಇದೆ ಗೈಸ್. ನೋಡಿ, ಜಿಪ್ ಈ ರೀತಿ ಹಾಕ್ಕೊಳ್ಬೋದು, ಫುಲ್ ಇಲ್ಲಿವರೆಗೂ ಹಾಕ್ಕೊಳ್ಬೋದು. ತುಂಬ ಚೆನ್ನಾಗಿದೆ ಗೈಸ್, ನನಗೆ ಸಖತ್ ಇಷ್ಟ ಆಯಿತು. ವಿಂಟರಿಗೆಲ್ಲ ಸೂಪರಾಗಿರುತ್ತೆ ಗೈಸ್. ಇದು ವೈಟ್ ಮತ್ತು ಪಿಂಕ್ ಕಾಂಬಿನೇಷನಲ್ಲಿ ಕೊಟ್ಟಿದ್ದಾರೆ. ಸಖತ್ ವಾರ್ಮ್ ಇದೆ ಗೈಸ್, ಸೂಪರ್ ಕ್ವಾಲಿಟಿ, ಅದಕ್ಕೆ ತೊಗೊಂಡೆ. ನಾನು ನಿಮಗೂ ಇದನ್ನು ಸಜೆಸ್ಟ್ ಮಾಡ್ತೀನಿ ತೊಗೊಳ್ಳೋದಕ್ಕೆ, ಬಿಕಾಸ್ ತುಂಬ ಸಕ್ಕತ್ತಾಗಿದೆ ಹಾಗಾಗಿ. ಸೊ ನೆಕ್ಸ್ಟ್ ಬಂದು ನಾನು ಪೆಟಿಕೋಟ್ಸ್ ಆರ್ಡ್ರ್ ಮಾಡಿದ್ದೆ ಗೈಸ್, ಒಂದು ರೆಡ್ ಹಾಗೆ ಒಂದು ಬ್ಲ್ಯಾಕ್ ಕಲರ್ ಪೆಟಿಕೋಟ್. ಸೊ ಅದೇನಪ್ಪ ಅಂದರೆ, ಒಂದು ಪೆಟಿಕೋಟ್ ಮಾತ್ರ ಇದೆ ನನ್ನ ಹತ್ರ, ಇನ್ನೊಂದು ಬ್ಲ್ಯಾಕ್ ನಮ್ಮ ಅಕ್ಕ ಕೊಟ್ಟೆ, ಅವಳು ತೊಗೊಂಡಿದ್ದಾಳೆ. ಸೊ ಅವ್ರ ಮನೇಲಿದೆ ಅದು. ಸೊ ಹಾಗಾಗಿ ನನ್ನ ಹತ್ರ ಒಂದೇ ಇದೆ, ಒಂದು ತೋರಿಸ್ತೀನಿ ಗೈಸ್. ನೋಡ್ತಿರ್ಬೋದು, ಈ ರೀತಿ ಕೊಟ್ಟಿದ್ದಾರೆ. ಅದಾದಮೇಲೆ ಇಲ್ಲಿ ನಾವು ಇದನ್ನು ಸ್ಕರ್ಟ್ ಥರ ಕೂಡ ಯೂಸ್ ಮಾಡ್ಕೊಬೋದು ಗಾಯ್ಸ್, ಸಕ್ಕತ್ತಾಗಿದೆ. ಹಾಗೆ ಟ್ರಾನ್ಸ್ಪರೆಂಟ್ ಕೂಡ ಏನಿಲ್ಲ. ಸೊ ನೋಡಿ, ಟ್ರಾನ್ಸ್ಪರೆಂಟ್ ಕೂಡ ಇಲ್ಲ. ಇಲ್ಲಿ ಒಂದು ಲೇಸ್ ಥರ ಕೊಟ್ಟಿದ್ದಾರೆ ಟೈ ಮಾಡ್ಕೊಳೋದಕ್ಕೆ, ಈ ರೀತಿ ಟೈ ಮಾಡ್ಕೊಳೋದಕ್ಕೆ ಲೇಸ್ ಕೊಟ್ಟಿದ್ದಾರೆ. ಸ್ಯಾರೀಸ್ಗೆ ಇದು ಪೆಟಿಕೋಟ್ ಚೆನ್ನಾಗಿದೆ. ಹಾಗೆ ನಾವು ನಾರ್ಮಲಾಗಿ ಮನೇಲಿ ಇರ್ತೀವಲ್ಲ, ಯಾರೂ ಆಚೆ ಹೋಗಲ್ಲ, ಮನೆಯಲ್ಲೇ ಇರ್ತೀವಿ ಅಂತಂದರು ಸ್ಕರ್ಟ್ ಥರ ಕೂಡ ಯೂಸ್ ಮಾಡ್ಕೊಬೋದು, ಸೂಪರಾಗಿದೆ. ಇದಕ್ಕೆ 100/100 ಕೊಡ್ತೀನಿ ನಾನು, ಚೆನ್ನಾಗಿದೆ. ಇದಾದಮೇಲೆ ಒಂದು ಜಂಪ್ ಸೂಟ್ನ ತೊಗೊಂಡಿದ್ದೆ ಗೈಸ್. ಜಂಪ್ ಸೂಟ್ ಬಂದು ಅಲ್ಲಿರೋದೇ ಒಂಥರ, ಅವ್ರು ಕೊಟ್ಟಿರೋದೇ ಒಂಥರ ಗೈಸ್. ಅಲ್ಲಿ ನೋಡಿಬಿಟ್ರೆ ಏನು ಸಕ್ಕತ್ತಾಗಿದೆ, ಇದು ತೊಗೊಂಡೇ ಬಿಡ್ಬೇಕು ಇವಾಗ ಅಂತ ಅಂದ್ಬಿಟ್ಟು ಬುಕ್ ಮಾಡಿದ್ನ, ಬಂತು ನೋಡಿದರೆ ಫಿದಾ ಆಗೋದೆ ಗೈಸ್. ನಾನು ಅಷ್ಟು ಸಕ್ಕತ್ತಾಗಿದೆ, ತೋರಿಸ್ತೀನಿ ರೀ ನಿಮಗೂ. ನೋಡಿ ಗೈಸ್, ಇದೆ ಆ ಜಂಪ್ ಸೂಟ್ ಗೈಸ್. ಇಲ್ಲಿ ಎಲಾಸ್ಟಿಕ್ ಥರ ಕೊಟ್ಟಿದ್ದಾರೆ
ನೋಡ್ತಿರ್ಬೋದು. ಇದು ಮೇಲೆ ಇದು ಚಿಕ್ಕದಾಗಿ ಸ್ಲೀವ್ ಕೊಟ್ಟಿದ್ದಾರೆ, ಇಷ್ಟು ಸ್ಲೀವ್. ಇದಾದಮೇಲೆ ಇಲ್ಲಿ ಕಟ್ಕೊಳೋದಕ್ಕೆ ಒಂದು ಇದು ಕೊಟ್ಟಿದ್ದಾರೆ ಈ ರೀತಿ. ಹಾಗೆ ಪಾಕೆಟ್ಸ್ ಕೂಡ ಕೊಟ್ಟಿದ್ದಾರೆ. ಎಲ್ಲ ಓಕೆ ಗೈಸ್. ಪಾಕೆಟ್ ಕೂಡ ಇದೆ ಇಲ್ಲಿ ನೋಡಿ, ಪಾಕೆಟ್ ಕೂಡ ಇದೆ. ಹಾಗೆ ಇಲ್ಲಿ ಎಲಾಸ್ಟಿಕ್ ಕೂಡ ಇದೆ. ಸೊ ಇದಾದಮೇಲೆ ನಾರ್ಮಲಾಗಿ ಕೆಳಗಡೆವರೆಗೂ ಪ್ಯಾಂಟ್ ಕೊಟ್ಟಿದ್ದಾರೆ. ಎಲ್ಲನೂ ಓಕೆ ಗೈಸ್. ಅರೆ ಫ್ಯಾಬ್ರಿಕ್ ಚೆನ್ನಾಗಿರುತ್ತಲ್ಲ, ಫ್ಯಾಬ್ರಿಕೇ ಚೆನ್ನಾಗಿಲ್ಲ ಗೈಸ್. ನನಗೆ ಇಷ್ಟನೇ ಆಗಿಲ್ಲ ಫ್ಯಾಬ್ರಿಕ್ಕು. ಹಾಗಾಗಿ ಇದನ್ನು ರಿಟರ್ನ್ ಕೊಡಬೇಕು. ನಿಮಗೆ ಇದ್ರದ್ದು ಲಿಂಕ್ ನಾನು ಕೆಳಗೆ ಕೊಟ್ಟಿರ್ತೀನಿ. ಇಷ್ಟ ಆದರೆ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಟಾಕಿ ಗೈಸ್. ನನಗಂತೂ ಇಷ್ಟನೇ ಆಗಿಲ್ಲ ಅದು, ಹಾಗಾಗಿ ನಾನು ರಿಟರ್ನ್ ಮಾಡಿಬಿಡ್ತೀನಿ. ಸೊ ಇನ್ನೂ ಒಂದು ಜಂಪ್ ಸೂಟ್ನ ಬುಕ್ ಮಾಡಿದ್ದೀನಿ, ಅದೂ ಬಂದಿದೆ. ಇವಾಗ ತೋಗಿಂತ ಅದೇ ಎಷ್ಟೋ ಬೆಟರ್ ಗೈಸ್. ಇಲ್ಲಿ ತೋರಿಸ್ತೀನಿ, ಒಂದು ನಿಮಿಷ ನೋಡಿ ಗೈಸ್. ಇದೆ ಆ ಜಂಪ್ ಸೂಟ್, ಪರ್ಪಲ್ ಕಲರಲ್ಲಿ ಬಂದಿದೆ. ಸೊ ಇದು ಬಂದು ಈ ರೀತಿ ಕೊಟ್ಟಿದ್ದಾರೆ, ಈ ರೀತಿ ಕೊಟ್ಟಿದ್ದಾನೆ. ಸೊ ಇಲ್ಲಿ ಮೇಲೆ ಈ ರೀತಿ ಸ್ಟ್ರ್ಯಾಪ್ಸ್ ಕೊಟ್ಟಿದ್ದಾನೆ. ಸ್ಟ್ರ್ಯಾಪ್ಸ್ ಆದಮೇಲೆ ಫುಲ್ಲು ಎಲಾಸ್ಟಿಕ್ ಇದು ಕೊಟ್ಟಿದ್ದಾನೆ, ಫುಲ್ ಎಲಾಸ್ಟಿಕ್. ನಾವು ಸೈಜಸ್ ಇರುತ್ತೆ, ಸೈಜ್ ನೋಡ್ಕೊಂಡು ತೊಗೊಳ್ಬೇಕು. ನಾನು ಸ್ಮಾಲ್ ಸೈಜ್ ತೊಗೊಂಡಿದ್ದೆ, ಬಿಕಾಸ್ ಇರೋದೆ ಸಣ್ಣ, ಅದಕ್ಕೆ. ಸೊ ಇದಾದಮೇಲೆ ನಾರ್ಮಲ್ ಪ್ಯಾಂಟ್ ಥರ ಕೊಟ್ಟಿದ್ದಾನೆ. ಇದಕ್ಕೆ ಪಾಕೆಟ್ಸ್ ಏನೂ ಕೊಟ್ಟಿಲ್ಲ ಗೈಸ್, ಬರೀ ಇದೇ ಥರ ಕೊಟ್ಟಿದ್ದಾನೆ. ಇದಾದಮೇಲೆ ಇದಕ್ಕೆ ಒಂದು ಕೋಟ್ ಕೊಟ್ಟಿದ್ದಾನೆ. ಸೊ ನೋಡಿ ಈ ರೀತಿ ಒಂದು ಶರ್ಟ್ ಪೀಸ್ ಥರ, ಶರ್ಟ್ ಥರ. ಸೊ ಈ ಥರ ಕೊಟ್ಟಿದ್ದಾನೆ ಗೈಸ್. ಇಲ್ಲಿ ಟೈ ಮಾಡ್ಕೊಳ್ಬೋದು, ಇಲ್ಲಿ ಈ ರೀತಿ ಟೈ ಮಾಡ್ಕೊಳೋದಕ್ಕೆ ಇದು ಕೊಟ್ಟಿದ್ದಾನೆ. ಅದು ನಾನು ಈ ರೀತಿ ತೋರಿಸಿದ್ರೆ ನಿಮಗೆ ಗೊತ್ತಾಗಲ್ಲ, ನಾನು ಪಕ್ಕದಲ್ಲಿ ಫೋಟೋಸ್ ಹಾಕಿರ್ತೀನಿ ನೋಡಿ. ಸೊ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಗೈಸ್, ಏನು ಟ್ರಾನ್ಸ್ಪರೆಂಟ್ ಆ ಥರ ಏನಿಲ್ಲ, ಚೆನ್ನಾಗಿದೆ. ಸೊ ನೆಕ್ಸ್ಟ್ ಬಂದು ನಾನು ಫ್ರಾಕ್ ಥರ ಬುಕ್ ಮಾಡಿದ್ದೆ, ಅದು ಚೆನ್ನಾಗಿದೆ. ಸೊ ಬ್ಲೂ ಮತ್ತು ವೈಟ್ ಮತ್ತು ಯೆಲ್ಲೋ ಕಾಂಬಿನೇಷನ್ ಆಗಿದೆ ಇದ್ರದ್ದು. ನನ್ನ ಹತ್ರ ಈ ರೀತಿ ಯಾವುದೂ ಇರಲಿಲ್ಲ, ಸೊ ಹಾಗಾಗಿ ಇರಲಿ ಒಂದು ಅಂತ ಅಂದ್ಬಿಟ್ಟು ತೊಗೊಂಡೆ, ಮನೆಯಲ್ಲೇ ಹಾಕ್ಕೊಳೋದಕ್ಕೆ. ಇಲ್ಲಾಂದರೆ ಬೀಚ್ ಸೈಡ್ ಹೋದ್ರೂ ಸಕ್ಕತ್ತಾಗಿರುತ್ತೆ ಗೈಸ್. ಸೊ ಹಾಗಾಗಿ ತೊಗೊಂಡೆ. ಸೊ ನೋಡಿ ಗೈಸ್, ಇದೆ ಅದು ಈ ರೀತಿ 2 ಸ್ಟ್ರ್ಯಾಪ್ಸ್ ಕೊಟ್ಟಿದ್ದಾರೆ. ಫಸ್ಟು ಕಾಣಿಸ್ತಿದೆ, 2 ಸ್ಟ್ರ್ಯಾಪ್ಸ್ ಕೊಟ್ಟಿದ್ದಾರೆ. ಇದಾದಮೇಲೆ ಇಲ್ಲಿ ಒಂಚೂರು ಎಲಾಸ್ಟಿಕ್ ಇದೆ. ಈ ಎಲಾಸ್ಟಿಕ್ ಆದಮೇಲೆ ಫುಲ್ ಫ್ರಾಕ್ ಥರ ಕೊಟ್ಟಿದ್ದಾರೆ. ಸೊ ನೋಡಿ, ಫುಲ್ ಫ್ರಾಕ್ ಥರ ಕೊಟ್ಟಿದ್ದಾರೆ ಗೈಸ್. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ಸೊ ನೋಡಿ ಈ ರೀತಿ ಹಾಕ್ಕೊಬೋದು, ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು ಗೈಸ್. ವರ್ತ್ ಫಾರ್ ಬೈಯಿಂಗ್. ನೆಕ್ಸ್ಟ್ ಬಂದು ನಾನು ಚಿಕ್ಕದು ಟವಲ್ ತೊಗೊಂಡಿದ್ದೀನಿ. ಕೂದಾಗ ತಲೆಗೆ ಸ್ನಾನ ಮಾಡಿದಾಗ ಈ ರೀತಿ ಫೈಬರಿಸ್ಟಿಕ್ ಇದು ಇರಲಿಲ್ಲ, ನನ್ನ ಹತ್ರ ಫೈಬರ್ ಟವಲ್ ಇರಲಿಲ್ಲ. ಸೊ ನೋಡ್ತಿರ್ಬೋದು, ಫೈಬರ್ ಟವಲ್ ಇರಲಿಲ್ಲ. ಸೊ ಹಾಗಾಗಿ ಇದು ಒಂದು ತೊಗೊಂಡೆ. ಇಲ್ಲಿ ಒಂದು ಇದಿರುತ್ತೆ, ಬಟನ್ ಇರುತ್ತೆ. ಸೊ ನಾವು ಈ ರೀತಿ ಟ್ವಿಸ್ಟ್ ಮಾಡಿಕೊಂಡು ಇಲ್ಲಿ ಒಂದು ಇದ್ರ ಥರ ಕೊಟ್ಟಿರ್ತಾರೆ. ಸೊ ಇದಕ್ಕೆ ನಾವು ಈ ರೀತಿ ಅಟ್ಯಾಚ್ ಮಾಡ್ಕೊಳೋದು, ಈ ರೀತಿ ಹಾಕ್ಕೊಂಡ್ರೆ ಫುಲ್ ಸೆಕ್ಯೂರ್ ಆಗಿರುತ್ತೆ, ಬಿಚ್ಕೊಂಡು ಹೋಗಲ್ಲ. ಸೊ ಹಾಗಾಗಿ ಚೆನ್ನಾಗಿದೆ ಅಂತ ತೊಗೊಂಡೆ. ವರ್ತ್ ಬೈಯಿಂಗ್ ಅಂತ ಅನಿಸುತ್ತೆ. ಕ್ವಾಲಿಟಿ ಕೂಡ ಸೂಪರ್ ಕ್ವಾಲಿಟಿ. ಸೊ ಕಲರ್ ಕೂಡ ಏನೂ ಶೇಡ್ ಆಗಿಲ್ಲ. ನಾನು ಒಂದು ಸತಿ ಯೂಸ್ ಮಾಡಿದ್ದೀನಿ ಅಷ್ಟೇ, ಚೆನ್ನಾಗಿದೆ. ಸೊ ನೆಕ್ಸ್ಟ್ ಬಂದು ಶರ್ಟ್ ತೊಗೊಂಡಿದ್ದೀನಿ, ಒಂದು ಪಿಂಕ್, ವೈಟ್ ಹಾಗೆ ಬ್ಲ್ಯಾಕ್ ಪ್ಯಾಚಸ್ ಇರುವಂಥದ್ದು. ತೋರಿಸ್ತೀನಿ ರೀ. ಸೊ ಒಂದು ಶರ್ಟ್ ತೊಗೊಂಡಿದ್ದೀನಿ. ಆ ಶರ್ಟ್ ಒಳಗೆ ಈ ರೀತಿ ಒಂದು ಇದು ಬಂದಿದೆ, ಚಿಕ್ಕದು
ಇಲ್ಲಿ ಸ್ಟ್ರ್ಯಾಪ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಸ್ಟ್ರ್ಯಾಪ್ಸ್ ಕೊಟ್ಟು ಇದು ಫುಲ್ಲು ಎಲಾಸ್ಟಿಕ್ದು. ಸೊ ನೋಡ್ತಿರ್ಬೋದು ಎಷ್ಟು ಎಕ್ಸ್ಪ್ಯಾಂಡ್ ಆಗ್ತಿದೆ ಅಂತ. ಫುಲ್ ಎಲಾಸ್ಟಿಕ್ದು ಈ ರೀತಿ ಇದೆ ಫುಲ್ಲು. ಇದು ಫಸ್ಟ್ ಹಾಕ್ಕೊಳ್ಬೇಕು ನಾವು, ಈ ರೀತಿ ಫಸ್ಟ್ ಹಾಕ್ಕೊಳ್ಬೇಕು. ಇದಾದಮೇಲೆ ಈ ರೀತಿ ಶರ್ಟ್ ನೋಡ್ತಿರ್ಬೋದು, ಈ ರೀತಿ ಒಂದು ಶರ್ಟ್ ಕೊಟ್ಟಿದ್ದಾರೆ ಗೈಸ್ ನೋಡಿ. ಈ ರೀತಿ ಫಸ್ಟ್ ಅದು ಹಾಕ್ಕೊಂಡು ಅದ್ರ ಮೇಲೆ ಈ ರೀತಿ ಶರ್ಟ್ನ ಸ್ಟೈಲ್ ಮಾಡಿದ್ರೆ ಇದಕ್ಕೆ ಒಂದು ಬ್ಲ್ಯಾಕ್ ಡೆನಿಮ್ ಪ್ಯಾಂಟ್ನ ಪೇರಪ್ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ, ಕ್ಲಾಸಿಯಾಗಿರುತ್ತೆ. ಸೊ ಅದಕ್ಕಂತಲೇ ತರಿಸ್ಕೊಂಡೆ. ಇದಾದಮೇಲೆ ಒಂದು ಸ್ಯಾರಿ ಇದೆ ಗೈಸ್. ಸ್ಯಾರಿ ನೋಡಿ ತುಂಬ ಇಷ್ಟ ಆಯಿತು. ಸೊ ನೋಡೋಣ ಯಾವ ರೀತಿ ಬರುತ್ತೆ ಕ್ವಾಲಿಟಿ ಎಲ್ಲನೂ ಅಂತ ಅಂದ್ಬಿಟ್ಟು ಆರ್ಡ್ರ್ ಮಾಡಿದೆ ಗೈಸ್. ನೋಡಿದ್ರೆ ವಾವ್, ಸಕ್ಕತ್ತಾಗಿ ಬಂದಿದೆ ಗೈಸ್. ನಂಗೆ ಸಕ್ಕತ್ ಇಷ್ಟ ಆಯಿತು. ಒಂದು ನಿಮಿಷ ತೋರಿಸ್ತೀನಿ. ಟಂಟಣ ನೋಡಿ ಗೈಸ್, ಇದೆ ಅದು ಸ್ಯಾರಿ. ಇದೆ ಗೈಸ್ ಸ್ಯಾರಿ. ಸೊ ನಾನು ಓಪನ್ ಮಾಡಲ್ಲ ಜಾಸ್ತಿ ಏನು. ಸೊ ಈ ರೀತಿ ಇಲ್ಲಿ ಬಾರ್ಡರಲ್ಲಿ ಈ ರೀತಿ ಫುಲ್ ಸ್ಟೋನ್ ಡಿಸೈನ್ ಮಾಡಿದ್ದಾರೆ. ಮತ್ತು ಇಲ್ಲಿ ಈ ರೀತಿ ವರ್ಕ್ ಮಾಡಿದ್ದಾರೆ, ಅಲ್ಲಲ್ಲಿ ಈ ರೀತಿ ವರ್ಕ್ ಮಾಡಿದ್ದಾರೆ. ಪ್ಲೇನ್ ಸ್ಯಾರಿ ಗೈಸ್, ಇದು ಪ್ಲೇನ್ ಸ್ಯಾರಿ. ಸೊ ನೋಡ್ತಿರ್ಬೋದು ಇಲ್ಲಿ ಅಲ್ಲಲ್ಲಿ ಈ ರೀತಿ ವರ್ಕ್ ಮಾಡಿದ್ದಾರೆ. ಇದು ನೈಟ್ ಟೈಮ್ ಔಟಿಂಗ್ ಹೋದಾಗ, ಇಲ್ಲಾಂದರೆ ನೈಟ್ ಟೈಮ್ ಎಲ್ಲರೂ ಮದುವೆಸ್ಗೆ ಹೋದಾಗ ಸೂಪರಾಗಿರುತ್ತೆ ಗೈಸ್. ಫುಲ್ ಸ್ಯಾರಿ ಫುಲ್ ಪ್ಲೇನ್ ಗೈಸ್. ಸೊ ಇಲ್ಲಿ ಮಾತ್ರ ಒಂದೊಂದು ಹತ್ರ ಈ ರೀತಿ ಡಿಸೈನ್, ಹಾಗೆ ಫುಲ್ ಬಾರ್ಡರಲ್ಲಿ ಈ ರೀತಿ ಡಿಸೈನ್ ಕೊಟ್ಟಿದ್ದಾರೆ. ಇದನ್ನು ನೀವು ತುಂಬ ನೀಟಾಗಿ ಹ್ಯಾಂಡಲ್ ಮಾಡಬೇಕು, ಯಾಕಂದರೆ ಸ್ಟೋನ್ಸ್ ಅಲ್ವಾ. ಸೊ ನೋಡಿ ಸ್ಟೋನ್ಸ್ ಇದು ನೀವೇನಾದ್ರು ವಾಷಿಂಗ್ ಮಿಷಿನ್ಗೆ ಕೂಡ ಹಾಕಬಾರ್ದು. ನೀವು ವಾಷಿಂಗ್ ಮಿಷಿನ್ಗೆ ಹಾಕಿದ್ರು ಇದೆಲ್ಲ ಹೋಗ್ಬಿಡುತ್ತೆ, ಆಮೇಲೆ ವೇಸ್ಟ್ ಆಗುತ್ತೆ. ನೀವು ಕೈಯಲ್ಲೇ ನೀಟಾಗಿ ಸೋಪ್ನ ತೊಗೊಂಡು, ಸೋಪ್ ಆಯಿಲ್ ಬರುತ್ತೆ, ಇಲ್ಲಾಂದರೆ ಪೌಡರ್ ಬರುತ್ತೆ, ಸೋಪ್ ಪೌಡರ್, ಅದನ್ನು ಒಂದು ಬೌಲ್ಗೆ ಬಟ್ಲಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಹಾಕ್ಬಿಟ್ಟು ಸೋಪ್ ಮಾಡಬೇಕು. ಸೋಪ್ ಮಾಡಿದಾದಮೇಲೆ ಒಂದು 1/2 hour ಬಿಟ್ಟು ಮತ್ತೆ ತೊಗೊಂಡು ಅದನ್ನು ನೀಟಾಗಿ ವಾಶ್ ಮಾಡಿ ತೊಗೊಂಡೋಗಿ ಹಾರಾಕಿದ್ರೆ ಆಯಿತು ಗೈಸ್. ಅಷ್ಟೇ ಇದ್ರದ್ದು ವಾಷಿಂಗು. ಸೊ ನೋಡಿ ಇದು ಬ್ಲೌಸ್ಗೆ ಸಹ ಕೊಟ್ಟಿದ್ದಾರೆ ಈ ಥರ, ಈ ರೀತಿ ಇದೆ ಗೈಸ್. ನಂಗೆ ಸಖತ್ ಇಷ್ಟ ಆಯಿತು ಗೈಸ್. ಆಗಲೇ ಇದು ತುಂಬ ಕಮ್ಮಿ ಕೂಡ ಸಿಕ್ಕಿದೆ ಗೈಸ್. ಮತ್ತು ಇದು ಟ್ರಾನ್ಸ್ಪರೆಂಟ್ ಕೂಡ ಅಲ್ಲ. ಇರಿ ಒಂದು ನಿಮಿಷ ತೋರಿಸ್ತೀನಿ ನೋಡಿ ಗೈಸ್. ನೋಡಿ ಗೈಸ್, ನಾವು ಪೆಟಿಕೋಟ್ ಹಾಕ್ಕೊಂಡ್ರೆ ಏನು ಕಾಣಿಸೋದೇ ಇಲ್ಲ. ತುಂಬ ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು, ಅದಕ್ಕೆ ನಾನು ಪರ್ಚೇಸ್ ಮಾಡಿದೆ. ಇದ್ರದ್ದು ಲಿಂಕ್ ಇವಾಗ ಏನೇನು ಪ್ರಾಡಕ್ಟ್ಸ್ ತೋರಿಸಿದ್ದೀನಿ ಎಲ್ಲದರದ್ದು ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಮಿಸ್ ಮಾಡ್ದಿರ ಪ್ಲೀಸ್ ಡೂ ಚೆಕ್ಔಟ್. ನಿಮಗೆ ಹೆಂಗೆ ಅನ್ನಿಸ್ತು, ಹಾಗೆ ಯಾವ್ಯಾವ ಪ್ರಾಡಕ್ಟ್ಸ್ ಎಲ್ಲ ಇಷ್ಟ ಆಗಿದೆ ಮತ್ತು ನೀವು ಯಾವುದನ್ನು ಬೈ ಮಾಡ್ತೀರಾ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ಗೈಸ್. ನನಗೇನು ಅನಿಸುತ್ತೆ ಅಂತಂದರೆ ನಾವು ಆಚೆ ಹೋಗಿ ಪ್ರಾಡಕ್ಟ್ಸ್ನೆಲ್ಲ ಪರ್ಚೇಸ್ ಮಾಡಿ ತರೋ ಅಷ್ಟರಲ್ಲಿ ತುಂಬ ಕಷ್ಟ ಆಗುತ್ತೆ. ಹಾಗೇ ಅದು ಚೀಪಾಗಿದ್ದರೆ ಓಕೆ, ನಾವು ಹೋಗಿ ತೊಗೊಂಡು ಬರ್ಬೋದಪ್ಪ, ಇಲ್ಲೇ ಕಮ್ಮಿ ಇದೆ ತೊಗೊಂಡು ಬರ್ಬೋದು ಅಂತ ಅನ್ಕೊಬೋದು. ಬಟ್ ಇಲ್ಲಿ ಈ ಪ್ರೆಸೆಂಟ್ ಸಿಚುವೇಷನಲ್ಲಿ ಕಾಸ್ಟ್ಲಿ ಆಗಿಬಿಟ್ಟಿದೆ ಗೈಸ್ ಎಲ್ಲನೂ. ಏನಪ್ಪ ಅಂತಂದರೆ ಒಂದು ಇಯರಿಂಗ್ ಏನಾದ್ರು ನಾವು ತೊಗೊಳಕ್ಕೆ ಹೋದರೆ 600-700 ಹೇಳ್ತಾರೆ ಗೈಸ್. ಅದ್ರ ಬದಲು ನಾವು ಆನ್ಲೈನಲ್ಲೇ ತೊಗೊಂಡ್ಬಿಡ್ಬೋದು ಗೈಸ್. ಆನ್ಲೈನಲ್ಲಿ 4 pairs 200 ಅಷ್ಟೇ ಗೈಸ್. 4 pair ಆಫ್ ಇಯರಿಂಗ್ಸ್ 200 ಅಷ್ಟೇ ಗೈಸ್. ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಗುತ್ತೆ ಆನ್ಲೈನಲ್ಲಿ.
ಬಟ್ ಆನ್ಲೈನಲ್ಲಿನೂ ನಾವು ನೋಡಿಕೊಂಡು ತೊಗೊಬೇಕಾಗುತ್ತೆ ಗೈಸ್. ಯಾಕಂದರೆ ಒಬ್ಬೊಬ್ಬರು ಇಮೇಜಲ್ಲಿ ಬೇರೆ ಥರ ಕೊಟ್ಟಿರ್ತಾರೆ, ಬಟ್ ನಮಗೆ ಸೆಂಡ್ ಮಾಡೋದೇ ಬೇರೆ ಥರ ಡೂಪ್ಲಿಕೇಟ್ ಪ್ರಾಡಕ್ಟ್ಸ್ನ ಪ್ರೊವೈಡ್ ಮಾಡಿಬಿಡ್ತಾರೆ. ನಾವು ಸ್ಟಾರ್ ರೇಟಿಂಗ್ ಎಲ್ಲ ನೋಡಿ, ಹಾಗೆ ಅಲ್ಲಿ ಪಿಕ್ಚರ್ಸ್ ಅವರು ರಿವ್ಯೂ ಪಿಕ್ಚರ್ಸ್ ಹಾಕಿದ್ದಾರಾ ಇಲ್ವಾ ಅಂತೆಲ್ಲ ನೋಡಿ, ನೀಟಾಗಿ ನೋಡಿ ತೊಗೊಬೇಕು ಗೈಸ್. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನಿಸಿದ್ರೆ ಒಂದೇ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮ್ಲಿ ಮತ್ತು ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಅವರಿಗೂ ಹೆಲ್ಪ್ ಆಗ್ಬೋದು, ಯೂಸ್ಫುಲ್ ಆಗ್ಬೋದು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೀ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಟ್ಯೂನ್ ಫಾರ್ ನೆಕ್ಸ್ಟ್ ವಿಡಿಯೋ. ಬಾಯ್.